ಹಲೋ, ನಾನು ಜೋಕುಮಾರ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ವಿದ್ಯಾ ಅಂತ ಮಾತಾಡ್ತಾ ಇರೋದು, ನಿಮ್ಮ ಮಗನ ಕ್ಲಾಸ್ ಟೀಚರು. ಹೇಳಿ ಮೇಡಮ್. ನಿಮ್ಮ ಮಗ ಸ್ಕೂಲಲ್ಲಿ ತುಂಬಾ ಗಲಾಟೆ ಮಾಡ್ತಾನೆ, ನಾಳೆ ಸ್ಕೂಲ್ಗೆ ಬನ್ನಿ ಸರ್ ಪ್ಲೀಸ್. ಅಲ್ಲ ಮೇಡಮ್, ಅವ್ನ ಮನೇಲೂ ತುಂಬಾ ಗಲಾಟೆ ಮಾಡ್ತಾನೆ. ನಿಮ್ಮನೇನಾದ್ರು ಮನೆ ಕರ್ತೀನ ಇವತ್ತಾರು? ದಯವಿಟ್ಟು ಒಂದು ಕಿವಿ ಮುಚ್ಕೊಳ್ಳಿ. ಲಕ್ಷ್ಮಿ ಅವರೇ, ನನಗನ್ಸದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ವುಮನ್ ಆಫ್ ದ ವರ್ಲ್ಡ್. ನಿಮ್ಮ ಅನುಭವ ಏನು ಹೇಳಲಿಕ್ಕೆ ಬಯಸ್ತೀರಿ? ಬೇರೆ ಯಾರಿಗೆ ಮಾಡಿದ್ರು ನೆನೆಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈಗ 3.5 ಗಂಟೆ ಸರ್, ಇವತ್ತು ನಿರರ್ಗಳವಾಗಿ 3 ಕಾಲು 3 ಕಾಲಲ್ಲ ಸರ್, 3.5 ಗಂಟೆ ಇಲ್ಲ 3 ಕಾಲು ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದು ಮಾಡಲಿಲ್ಲ, ವಿಚಲಿತ ಆಗೋದಿಲ್ಲ ಸರ್. ತಾವು ಮೊದಲು ನೀರು ಕುಡಿಲ್ಲ, ಪಕ್ಕದಲ್ಲಿ ಕೂತಿದ್ದೆ, ನೀರು ಕುಡಿಲಿಲ್ಲ. ಯಾಕಂದ್ರೆ ನನ್ನ 7ನೇ ವರ್ಷದ ಅನುಭವ ಇದೆ. ನಿಮ್ಗೆ ಕಷ್ಟ ಆಗಲಿಲ್ಲ ಸರ್? ಕಷ್ಟ ಅಂತ ಏನೆಲ್ಲ, ನಿನ್ನೆ ಅನುಭವ ಆಗಿತ್ತು, ಅದರಿಂದ ಇವತ್ತು ಮಾಡ್ಬೋದು ಅಂತಕ್ಕಂಥ ಊಹೆ ಇತ್ತು, ನನಗೆ ನಿರೀಕ್ಷೆ ಇತ್ತು. ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದವನು. ರಾಯ್ ರೆಡ್ಡಿ ಅವ್ರು ಹೇಳ್ತಾ ಇದ್ರು, ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ, ಎಳ್ಳೀರು ನೀರು ಇಟ್ಟಿರಿ, ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ. ನಾನು ಅದೇ ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ಸಾಹೇಬ್ರು ಎಳ್ಳೀರು ಕುಡಿತಾರ, ಗ್ಲೂಕೋಸ್ ಕುಡಿತಾರ, ಇಲ್ಲ ನೀರು ಕುಡಿತಾರ. ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ. ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದು ಒಂಥರ ಗಾಡ್ ಗಿಫ್ಟ್. ಅದು ನಾನು ಕಂಪ್ಲೀಟ್ ಮಾಡ್ತೀನಿ ಸರ್. ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು. ಆದ್ರೆ ಗಿತ್ತಿಸ್ಕೊಳ್ಳಿ ಮಕ್ಕಳು ಯಾವುದ್ರ ಬಗ್ಗೆ ಮಾತಾಡ್ತೀರಾ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. 3ನೇದು 10 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿ ಕುಟುಂಬಕ್ಕೂ ನನ್ನ ಪ್ರಶ್ನೆ ಒಂದು, ಫ್ರೀ ಗಿಫ್ಟ್ ಎಂದೆಲ್ಲ ನಂಬಿ ಮೋಸ ಹೋಗ್ಬೇಡಿ. ನೀವ್ ಅನ್ಕೊಂಡಿದೀರಾ ಫ್ರೀ ಅಂತ, ಯಾರು ಯಾವುದನ್ನು ಫ್ರೀ ಆಗಿ ಕೊಡೋದಿಲ್ಲ. ಯಾವನ್ರಿ ನಿಮ್ಗೆ ಹೇಳ್ಕೊಟ್ಟು? ಏನ್ ಬಿಜೆಪಿನ? ನಿಮ್ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ ನ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಪ್ರಜೆಗಳೇ ಅರ್ಥ ಮಾಡ್ಕೊಡಿ. ಅಲ್ಲ ಬಿಜೆಪಿನ ನೀನು, ಮತ್ತೆ ವೈ ಯು ಆರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್? ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ನೀವೇನ್ ಹೇಳಕತ್ತೀರಿ ಅಂತ ಗೊತ್ತಾಯ್ತು ಬಿಡ್ರಿ ಮಮ್ಮರ. ಏನೋ ಮಾಡ್ತಿದ್ಯಾ? ಏನಿಲ್ಲ, ಮನೇಲಿ ಅಮ್ಮಂಗೆ ಪೆಟ್ರೋಲ್ ಹಾಕ್ಸಕ್ ದುಡ್ಡು ಕೇಳಿದ್ರೆ ಏನ್ ಡೈಲಿ ನಿಂಗೆ ದುಡ್ಡು ಕೊಡ್ಬೇಕಾ ಪೆಟ್ರೋಲ್ ಹಾಕ್ಸಕ್ಕೆ, ಹುಚ್ಚ ಹೊಯ್ಕೊಂಡು ಹೋಗು ಅಂದ್ರೆ ಅದಕ್ಕೆ ಹುಚ್ಚ ಹೋಯ್ತಿದ್ದೆ. ಪೆಟ್ರೋಲ್ ಟ್ಯಾಂಕಿಗೆ ಯಾರು ಹುಚ್ಚ ಹೋಯ್ತಾರೆ? ಪೆಟ್ರೋಲ್ ದೇಹ ಮಾತ್ರ ಬೆಳೆದಿದೆ. ಗನ್ ಇದೆ ಅಂತ ಅಂದ್ರೆ ನೀನ್ ಯಾವನ ಕ್ರಿಮಿನಲ್ ಅಂತ ಅನ್ಸುತ್ತೆ. ಗಾಡಿಯಲ್ಲಿ ಏನಿದೆ? ಅಲ್ಲ ಮೇಡಮ್, ಗಾಡಿಯಲ್ಲಿ ಏನಿದೆ ತಗೊಂಬ ಹೋಗ್. ಜಿಪ್ ತೆಗಿ. ಅಲ್ಲ ಪ್ಯಾಂಟ್ ಲೂಸ್ ಆಗಿತ್ತು. ನಿಮ್ಮ ಹೆಸರು? ನನ್ನ ಹೆಸರು ಕನಕ ಅಂತ. ಎಲ್ಲರೂ ನಕನಕ ನಕನಕ ಅಂತ ಕರೀತಾರೆ. ನನ್ನ ಹೆಸರು ಕಾರ್ತಿಕ ಅಂತ. ಎಲ್ಲರೂ ಪ್ರೀತಿಯಿಂದ ಕಾರ್ತಿಕ ಅಂತಾನೆ ಕರೀತಾರೆ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಮ್ಮ ಅಮ್ಮನ್ ಕಾಂಗ್ರೆಸ್ನ ನಮ್ಮ ಅಮ್ಮನ್ ಕೆಳ ತಗೊಂಡ್ಬೇಕು ಸುಳ್ಳ ಮಕ್ಕಳಿಗೆ. ನಮ್ಮ ಅಮ್ಮನ್ ಏನು ಅಲ್ಲಿ ನೋವು ಸ, ಎಲ್ಲವೂ ಅಲ್ಲಿ ನೋವು ಸ. ಈ ನನ್ನ ಮಗ ನನ್ನ ರಾತ್ರಿ 11 ಗಂಟೆ ಮೇಲೆ ಟಿವಿಲಿ ಬರೋ ಡಾಕ್ಟರ್ ಅನ್ಕೊಂಡ್ಬಿಟ್ಟವನೆ. ಸರಿ ಎದ್ಬಿಟ್ಟು ಬೆಲ್ಟ್ ಪಿಚ್. ಸರ್ ಅಲ್ಲಿ ನೋವಾದ್ರೆ ಬೆಲ್ಟ್ ಯಾಕೆ ಬಿಚ್ಬೇಕು? ಇನ್ನೇನು ಶರ್ಟ್ ಪಿಚ್ತೀಯಾ? ಸರ್ ಪ್ಯಾಂಟ್ ಶರ್ಟ್ ಯಾಕೆ ಬಿಚ್ಬೇಕು? ಅಲ್ಲಿ ನೋವಾದ್ರೆ ಅಲ್ಲಿ ನೋವು ಅಲ್ಲಿ ನೋವು. ಅಯ್ಯೋ ನಿನ್ ನಾಲ್ಗೆ ಗಂಜ್ಲಾಕ್ ತಿಕ್ಕ, ಅದು ಅಲ್ಲಲ್ಲ ಹಲ್ಲು, ನಿಮ್ಮ ಅಜ್ಜಿ ಹಲ್ಲು. ಸರಿ ಈಗ ಎಲ್ಲಿ ನೋವು ಅಂತ ಗೊತ್ತಾಯ್ತಲ್ಲ, ಔಷಧಿ ಕೊಡಿ. they are not doing that. they are ಆಯ್ತು. ನಮ್ಮ ರಾಜ್ಯ ಮತ್ತೊಂದು ಕೇರಳ, ನಮ್ಮ ರಾಜ್ಯ ಮತ್ತೊಂದು ಕಾಶ್ಮೀರ. ಬಿಕಾರಿ ಹಳೆ ಬಿಕಾರಿ. ಇದು ಆಕ್ಚುಲಿ ಚೆನ್ನಾಗಿರೋದು. हे प्रभु हे हरि राम कृष्ण जगन्नाथ प्रेमानंद, ये क्या हुआ? ಅರ್ಥ ಆಯ್ತು ಅನ್ಸುತ್ತೆ. ಊಟಕ್ಕೆ ಬಂದಿದ್ವು, ಊಟ ಮಾಡಿದ್ವಿ, ಹೋಗ್ತಾ ಇದೀವಿ. ಆ ಊಟ ಮಾಡಕ್ ಹೋಗಿದಾರಲ್ಲ ಬರ ಕೇಳಿ ಅವ್ರನ್ನೆಲ್ಲ. ಆ ಊಟ ಮಾಡಕ್ ಹೋಗಿರೋದೆಲ್ಲ ಬರ ಕೇಳಿ. ಇನ್ನೊಂದು हे प्रभु हे हरि राम कृष्ण जगन्नाथ प्रेमानंद, ये क्या हुआ? ನಿಮ್ಮಂತ
ಅಂತ ಹುಡುಗರ್ನ ನಾವು ಮದ್ವೆ ಆದಾಗ ನಿಮ್ ಮನೇಲಿ ಎಷ್ಟೇ ಜನ ಇರ್ಲಿ ನಾವು ಸಿಂಗಲ್ ಆಗಿ ಬರ್ತೀವಿ. ಇವ್ರೇನೋ ಸಿಂಗಲ್ ಆಗಿ ಬರ್ತಾರೆ, ಆದ್ರೆ ಇವ್ರನ್ನ ಡಬಲ್ ಮಾಡೋದು ಯಾರು? ನಾವು. ಕೆಲವರು ಇಂಥವ್ರು ಟ್ರಿಪ್ಪಲ್ಲೂ ಮಾಡಿಬಿಡ್ತಾರೆ, ಕೆಲವೊಬ್ರು ಅಂಗನವಾಡಿನೇ ಓಪನ್ ಮಾಡ್ತಾರೆ. ಹೆಂಡ್ತೀರ್ ಯಾಕೆ ಅಷ್ಟು ಸುಖದಿಂದ ನೆಮ್ಮದಿಯಿಂದ ಆನಂದವಾಗಿರ್ತಾರೆ? ಇದ್ರ ಬಗ್ಗೆ ನನ್ನ ನಿಲುವು ಏನು ಇಲ್ಲ ಬಿಟ್ರೆ, ನಿಂದು ಮಾತಾಡೋ ಅಷ್ಟು ಧೈರ್ಯ ಮಾಡಲ್ಲ. ಹೌದು, ನನಗೂ ಅಷ್ಟು ಧೈರ್ಯ ಬಂದಿಲ್ಲ ಮದುವೆ ಆದಾಗಿಂದ. ಸಿನ್ಸ್ 2018 ಇಂದ ಇದಕ್ಕೆ ಉತ್ತರ ಗೊತ್ತಿಲ್ಲ. ಯಾಕೆ ಹೆಣ್ಮಕ್ಳು ಅಷ್ಟು ಆನಂದವಾಗಿರ್ತಾರೆ ಅಂದ್ರೆ, ಹೆಣ್ತಿರು ಅವ್ರಿಗೆ ಹೆಣ್ತಿರಿರಲ್ಲ, ನಿಮಗಿರೋದು. ಜೋಗೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಮ್ ಇಂಡಿಯಾದಲ್ಲಿ ಮನ್ಸಿಲ್ದೆ ಮದ್ವೆ ಆದ್ರೂ ಕೂಡ 2-3 ಮಕ್ಳು ಅಂತ ಹಾಗೆ ಆಗುತ್ತಪ್ಪ. ತುಂಬಾ ಹಸ್ದಿರೋ ಹೊಟ್ಟೆಗೆ ಉಪ್ಪಿಟ್ಟಾದ್ರೆ ಕೇಸರಿ ಬಾತ್ ಆದ್ರೆ ಯಾವ್ದು ಸಿಗುತ್ತೆ ಸುಮ್ನೆ ಕಣ್ ಮುಚ್ಕೊಂಡ್ ತಿನ್ಬಿಡುವ ಗಬಗಬ ಅಂತೇಳಿ, ಪಾಲಿಗೆ ಬಂದಿದ್ ಪಂಚಾಮೃತ ಅಂತೇಳಿ. ಆಮೇಲೆ ಅದು ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ 2 ಹಸು ನಿಗಿಸ್ತಾವಲ್ಲ, ಹಂಗೆ ಇದು ಕಾನ್ಸೆಪ್ಟ್ ಕೂಡ. Shaadi.com ನಲ್ಲಿ ಫ್ರೆಂಡ್ ಆದ್ರೂ ಓಯೋ ರೂಮ್ ನಲ್ಲಿ ಎಂಡ್ ಆಯ್ತು. ಆಯ್ತು ಬಿಡು, ಎಲ್ಲವೂ ಅಷ್ಟೇ, ನಮ್ ದೇವರು ಸತ್ಯ. ಏನ್ ಬೇಕಿತ್ತು ಸರ್? ಅಂಡರ್ವೇರ್ ಬೇಕಿತ್ತು. ಗೀತಾ, ಅಂಡರ್ವೇರ್ ಅಂತ ತೆಗೆದು ತೋರ್ಸಮ್ಮ. ಒಳಗ್ ಬನ್ನಿ ತೋರಿಸ್ತೀನಿ. ಓಕೆ, ಕ್ರೇಜಿ ಸ್ಟಾರ್ ರವಿ ಸರ್ ಅವರ 25,000 ಬ್ಲೂ ಫಿಲ್ಮ್ ಹಾಕಿ, ಬ್ಲೂ ಪ್ರಿಂಟ್ ಹಾಕಿ. ಸೊ ನೀವು ಅವ್ನ್ ಮಾಡಿದ್ ಏನ್ ಮಾಡ್ತೀರಿ ಹಾಗಾದ್ರೆ? ಕೇಳಿ ಕೃಷ್ಣ ಕೇಳಿ. ಅವ್ರು ಏನೇನು ಆನ್ ಮಾಡ್ತಾರಲ್ಲ ಎಲ್ಲ ನನ್ನ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಪೂರ್ತಿ ಅಕೌಂಟೇ ನಿಮ್ಮ ಹತ್ರ ಇರುತ್ತೆ ಅಂದ್ಮೇಲೆ ಇನ್ನೇನಕ್ಕೆ ಅವ್ರು ಖರ್ಚು ಖರ್ಚು ಮಾಡ್ಬಿಡ್ತಾರೆ. ಅದೃಷ್ಟ ಮಾಡಿದ್ದ ತಗೊಂಡ